ಒಂದು ಋತು ಅಂತ ಹೇಳಿದರೆ ಅದು 12 ವರ್ಷಗಳಿಗೊಮ್ಮೆ ತಿರುಗ್ತಾ ಇರ್ತದೆ ಅಂತೇಳಿ. ಈ 12 ವರ್ಷಗಳ ಹಿಂದೆ ನಡೆದಂತಹ ಕೊಲೆ ಪ್ರಕರಣದ ತೀರ್ಪು ಬಂದಿದೆ. ಆ ತೀರ್ಪು ಐತಿಹಾಸಿಕ ಎನ್ನುವುದು ಸತ್ಯ. ಮಂಗಳೂರಿನ ಹೊರವಲಯದ ಮೀನಕಳಿಯದ ದೇವರುಗಳನ್ನು ಆರಾಧನೆ ಮಾಡಿಕೊಂಡು ಬರ್ತಿದ್ದಂಥ, ಅವರ ಸೇವೆ ಮಾಡಿಕೊಂಡು ಬಂದಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದಂತಹ ಗಂಗಾಧರ್ ಪಾಂಗಾಳ್ ಅವರನ್ನು 2014 ಮೇ 13 ಮಧ್ಯರಾತ್ರಿ ಅವರು ಸ್ಕೂಟರ್ನಲ್ಲಿ ಬರ್ತಾ ಇದ್ದಾಗ ಬೊಲೆರೋ ವಾಹನವನ್ನು ಡಿಕ್ಕಿ ಹೊಡೆಸಿ ಕೊಲೆ ಮಾಡಲಾಗಿತ್ತು. ಮಧ್ಯರಾತ್ರಿ ವೇಳೆ ನಡೆದಂತಹ ಘಟನೆ ಇದು. ಯಾರೂ ಇದಕ್ಕೆ ಸಾಕ್ಷಿದಾರರಿಲ್ಲ. ಅವರ ಸ್ಕೂಟರ್ ಮತ್ತು ಅವರ ದೇಹ ಮೀನಕಳಿಯಕ್ಕೆ ಬರುವ ದಾರಿಯಲ್ಲಿ ರಸ್ತೆಯಲ್ಲಿ ಬಿದ್ದಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಬಂದಂತಹ ಒಬ್ಬ ರಿಕ್ಷಾ ಚಾಲಕರು ಅದನ್ನು ಕಂಡು ಸ್ಥಳೀಯರಿಗೆ ವಿಷಯ ತಿಳಿಸಿದರು. ಗಂಗಾಧರ್ ಪಾಂಗಾಳ್ ಅವರ ತಲೆಯ ಭಾಗಕ್ಕೆ ಮತ್ತು ದೇಹಕ್ಕೆ ಭಾರಿ ಏಟಾಗಿತ್ತು. ಸ್ಥಳೀಯರು ಎಲ್ಲ ಸೇರಿಕೊಂಡು ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ಮಧ್ಯರಾತ್ರಿ ವೇಳೆಗೆ ಅವರು ಮೃತಪಟ್ಟರು. ಸಾಮಾನ್ಯವಾಗಿ ಎಲ್ಲರೂ ಎನಿಸಿದ್ದು ಇದು ಒಂದು ಅಪಘಾತ ನಡೆಸಿದ ವಾಹನ ಪರಾರಿಯಾಗಿದೆ ಅಂತೇಳಿ. ರಾತ್ರಿ ವೇಳೆಯೇ ಪಣಂಬೂರು ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಆಗ ಪಣಂಬೂರು ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಭಾರತಿ ಎನ್ನುವ ದಿಟ್ಟ ಹೆಣ್ಣು ಮಗಳು. ಈಗ ಅವರು ಲೋಕಾಯುಕ್ತದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಮರುದಿನ ಮೃತದೇಹದ ಮಹಜರು ಪ್ರಕ್ರಿಯೆಗಳನ್ನು ಮುಗಿಸಿ ಇದು ಸಾಮಾನ್ಯವಾಗಿ ಆಕ್ಸಿಡೆಂಟ್ ಪ್ರಕರಣ ಅಂತಲೇ ಅವರು ಭಾವಿಸಿದರು. ಅದೇ ರೀತಿಯಲ್ಲಿ ತನಿಖೆ ಆರಂಭಿಸಿದರು. ಆದರೆ ಆಕ್ಸಿಡೆಂಟ್ ಮಾಡಿದ ವಾಹನದ ಪತ್ತೆ ಅವರಿಗೆ ಸವಾಲಾಗಿತ್ತು. ಯಾಕಂತ ಹೇಳಿದರೆ ಯಾವುದೇ ಅಪಘಾತ ಪ್ರಕರಣ ನಡೆದರೆ ಅದರಲ್ಲಿ ಅಪಘಾತ ನಡೆಸಿದ ವಾಹನ ಪತ್ತೆಯಾಗಬೇಕು. ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡದ್ದು ಆ ಸಂದರ್ಭದಲ್ಲಿ ವಿರಳವಾಗಿದ್ದಂತಹ CC ಕ್ಯಾಮರಾದ ಫುಟೇಜ್ಗಳನ್ನು. ಎಲ್ಲಿ ಅಪಘಾತ ಆಗಿದೆ ಅದರ ಪಕ್ಕದಲ್ಲಿ ಒಂದು ಗೋಡನ್ ಇದೆ. ಅದು ಭಾಸ್ಕರ್ ಬೈಕಂಪಾಡಿ ಎಂಬವರಿಗೆ ಸೇರಿದಂಥ ಗೋಡನ್. ಆ ಗೋಡನ್ನಲ್ಲೂ CC ಕ್ಯಾಮರಾ ಇತ್ತು. ಅದಲ್ಲದೆ ಅದರ ಪಕ್ಕದಲ್ಲಿ NMPT ಅವರ ಯಾರ್ಡ್ ಇದೆ. ಆ ಯಾರ್ಡ್ನಲ್ಲೂ ಕೆಲವೊಂದು CC ಕ್ಯಾಮರಾಗಳು ಇತ್ತು. ಬೈಕಂಪಾಡಿ ಜಂಕ್ಷನ್ನಿಂದ ಈ ಕಡೆ ಕೆಲವೊಂದು CC ಕ್ಯಾಮರಾಗಳಿತ್ತು. ಈ ಎಲ್ಲ CC ಕ್ಯಾಮರಾಗಳನ್ನು ಕ್ರೋಢೀಕರಿಸಿದಾಗ ಗಂಗಾಧರ್ ಪಾಂಗಾಳ್ ಅವರು ತನ್ನ ಸ್ಕೂಟರ್ನಿಂದಲ್ಲಿ ಮೀನಕಳಿಯದ ಕಡೆಗೆ ಬರ್ತಾ ಇದ್ದಾಗ ಅವರ ಹಿಂದಿನಿಂದ ಒಂದು ಬೊಲೆರೋ ವಾಹನ ಬಂದಿದೆ. ಆ ನಿರ್ದಿಷ್ಟ ಪ್ರದೇಶದಲ್ಲಿ ಬೊಲೆರೋ ವಾಹನ ಸ್ಕೂಟರ್ಗೆ ಡಿಕ್ಕಿಯಾಗಿದೆ. ಗಂಗಾಧರ ಪಾಂಗಾಳ್ ಅವರು ರಸ್ತೆಗೆ ಸ್ಕೂಟರ್ ಸಹಿತ ಬಿದ್ದಿದ್ದಾರೆ. ವಾಹನ ಮುಂದಕ್ಕೆ ಹೋಗಿದೆ. ಸ್ವಲ್ಪ ಹೊತ್ತಿನಲ್ಲೇ ವಾಹನ ಹಿಂದಕ್ಕೆ ಬಂದು ಅವರ ಮೈ ಮೇಲೆ ಹರಿದಿದೆ. ಮತ್ತೆ ಪುನಃ ಮುಂದಕ್ಕೆ ಹೋಗಿದೆ. ಅದರ ನಂತರ ಆ ವಾಹನ ತಿರುಗಿಸಿಕೊಂಡು ಹೋಗಿದೆ. ಆ CC ಕ್ಯಾಮರಾದಲ್ಲಿ ಆ ಸೀನನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಸಬ್ ಇನ್ಸ್ಪೆಕ್ಟರ್ ಭಾರತಿ ಅವರು ಇದು ಅಪಘಾತವಲ್ಲ, ಬದಲಾಗಿ ಇದು ಪೂರ್ವಯೋಜಿತ ಕೊಲೆ ಎನ್ನುವುದನ್ನು ಕಂಡುಕೊಂಡರು. ಅವರು ಆ ಬೊಲೆರೋ ವಾಹನದ ನಂಬರ್ ಪ್ಲೇಟನ್ನು ಗುರುತಿಸಿದರು. ಅದನ್ನು RTOದಲ್ಲಿ ಚೆಕ್ ಮಾಡಿಸಿದಾಗ ಅದು ಮುಲ್ಕಿ ಸಮೀಪದ ಮುಕ್ಕದ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಂಥ ಬೊಲೆರೋ. ಅವನನ್ನು ಸಂಪರ್ಕಿಸಿದಾಗ ಆತನ ಚಾಲಕ ಪುಷ್ಪರಾಜ್ ಎಂಬವರು ಈ ವಾಹನವನ್ನು ಚಲಾಯಿಸ್ತಿದ್ರು ಅಂತ ಗೊತ್ತಾಯಿತು. ತಕ್ಷಣ ಪುಷ್ಪರಾಜನನ್ನು ಎತ್ತಾಕಿಕೊಂಡು ವಿಚಾರಿಸಿದಾಗ ಆ ಬೊಲೆರೋ ವಾಹನವನ್ನು ಅತ್ತಾವರದ ಗ್ಯಾರೇಜಿನಲ್ಲಿ ರಿಪೇರಿಗಿಟ್ಟದ್ದು ಗೊತ್ತಾಯಿತು. ಪೊಲೀಸರು ಹೋಗಿ ಆ ವಾಹನವನ್ನು ವಶಪಡಿಸಿಕೊಂಡಾಗ ಈ ಯೋಜಿತ ಹತ್ಯೆಯಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಇರುವವನು ಸತೀಶ್ ಬೈಕಂಪಾಡಿ ಅಂತ ಬರೋದು. ಈ ಸತೀಶ್ ಬೈಕಂಪಾಡಿ ಮೀನಕಳಿಯದ ವ್ಯಕ್ತಿ. ಒಂದು ಕಾಲದಲ್ಲಿ ಸಾಧಾರಣ ಮನುಷ್ಯ, ಆದರೆ ಅಷ್ಟೇ ಚಾಣಾಕ್ಷ ಮತ್ತು ಕುತಂತ್ರಿ. ಬಳ್ಳಾರಿಯ ಗಣಿ ವ್ಯವಹಾರದಲ್ಲಿ ಮಂಗಳೂರು ಬಂದರಿನಿಂದ ಅದಿರು ಸಾಗಾಣಿಕೆ ಆಗುತ್ತಾ ಇತ್ತು ವಿದೇಶಗಳಿಗೆ. ಇಂತಹ ಸಂದರ್ಭದಲ್ಲಿ ಆಂಧ್ರ ಮೂಲದ ಗಣಿ ಉದ್ಯಮಿಯ ಜೊತೆಯಲ್ಲಿ ಸೇರಿಕೊಂಡು ಒಳ್ಳೆಯ ಗುಣಮಟ್ಟದ ಅದಿರನ್ನು ಅಡಗಿಸಿಟ್ಟು ಕಡಿಮೆ ಗುಣಮಟ್ಟದ ಅದಿರನ್ನು ಚೀನಾಕ್ಕೆ ಸಾಗಿಸಿ ಆಂಧ್ರದ ಗಣಿ ಉದ್ಯಮಿಗೆ ಕೋಟ್ಯಂತರ ರು ನಷ್ಟ ಉಂಟು ಮಾಡಿಸಿ
ಆತನ ಆತ್ಮಹತ್ಯೆಗೆ ಕಾರಣನಾಗಿದ್ದವನು ಸತೀಶ್ ಬೈಕಂಪಾಡಿ. ಆತನೊಂದಿಗೆ ಆತನ ಅಣ್ಣ ಭಾಸ್ಕರ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ ಸೇರಿಕೊಂಡಿದ್ದರು. ಅವರೆಲ್ಲರೂ ಒಟ್ಟಿಗೆ ಸೇರಿ ಇದೊಂದು ಸಿಂಡಿಕೇಟ್, ಮೂವರು ಅಣ್ಣ ತಮ್ಮಂದಿರದ್ದು. ಅದರಲ್ಲಿ ಕೋಟ್ಯಂತರರು ದುಡಿದಿದ್ದರು. ಗಣಿ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಯಾಕಂದರೆ ಅವನು ಕಳುಹಿಸಿದಂತಹ ಕೋಟ್ಯಂತರರು ಬೆಲೆ ಬಾಳುವ ಅದಿರು ಅಲ್ಲಿ ಚೀನಾದಲ್ಲಿ ರಿಜೆಕ್ಟ್ ಆಗಿತ್ತು ಅಂತ ಹೇಳಿ. ಅಂತಹ ಸತೀಶ್ ಬೈಕಂಪಾಡಿ ಈ ಕೃತ್ಯದ ಹಿಂದೆ ಇದ್ದಾನೆ ಅಂತ ಗೊತ್ತಾಗಿ ಸತೀಶ್ ಬೈಕಂಪಾಡಿಯ ಮನೆಗೆ ಪೊಲೀಸರು ದಾಳಿ ಮಾಡಿದರು. ಅಷ್ಟೊತ್ತಿಗೆ ಸತೀಶ್ ಬೈಕಂಪಾಡಿ ಪರಾರಿಯಾಗಿದ್ದ. ಭಾಸ್ಕರ್ ಬೈಕಂಪಾಡಿ ಮತ್ತು ಆತನ ಸಹೋದರನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಅವರ ಮೇಲೆ ಕೇಸು ದಾಖಲೆ ಮಾಡಿಕೊಂಡಿದ್ದರು. ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಅವರು ಜೈಲಲ್ಲಿ ಇದ್ದರು. ಆದರೆ ಸತೀಶ್ ಬೈಕಂಪಾಡಿ ಸಿಕ್ಕಿರಲಿಲ್ಲ. ಘಟನೆ ನಡೆದ ದಿನದಂದು ಅಂದರೆ ಮೇ 14ರಂದು ರಾತ್ರಿ ಸತೀಶ್ ಬೈಕಂಪಾಡಿ ಮತ್ತು ಸಂತೋಷ್ ಪೈ ಎಂಬವರು ಮಂಗಳೂರಿನ PVS ಹತ್ರದ ಪಂಚಮಲ್ ಲಾಡ್ಜಿನಲ್ಲಿ ಉಳ್ಕೊಂಡಿದ್ದರು. ಪಣಂಬೂರು ಪೊಲೀಸರು ಆಕ್ಸಿಡೆಂಟ್ ಕೇಸು ಮಾಡಿದ್ದು ಅವರಿಗೆ ಗೊತ್ತಿತ್ತು. ಸಿಕ್ಕಿದರೆ ಬೊಲೆರೋ ವಾಹನ ಸಿಗ್ತದೆ, ಅದರ ಚಾಲಕ ಅರೆಸ್ಟ್ ಆಗ್ತಾನೆ, IPC ಸೆಕ್ಷನ್ 304 ಅಡಿಯಲ್ಲಿ ಕೇಸು ದಾಖಲಾಗುವುದು, ಆರೋಪಿಯನ್ನು ಪೊಲೀಸರು ಸ್ಟೇಷನ್ನಲ್ಲೇ ಜಾಮೀನಲ್ಲಿ ಬಿಡ್ಬೋದು, ಇಲ್ಲದ್ರೆ JMFC ಕೋರ್ಟು ಜಾಮೀನಿನಲ್ಲಿ ಬಿಡ್ತದೆ. ಆದ್ದರಿಂದ ಈ ಪ್ರಕರಣ ಏನೂ ಆಗುವುದಿಲ್ಲ ಅಂಥೇಳಿ ಅವರು ನೆಮ್ಮದಿಯಾಗಿದ್ದರು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಭಾರತಿ ಅವರು ಯಾವಾಗ ಮನೆಗೆ ನುಗ್ಗಿ ಭಾಸ್ಕರ್ ಬೈಕಂಪಾಡಿ ಮತ್ತು ಹರೀಶ್ ಬೈಕಂಪಾಡಿಯನ್ನು ಎತ್ತಾಕಿಕೊಂಡು ಬಂದರು, ಸತೀಶ್ ಬೈಕಂಪಾಡಿಗೆ ಹೆದರಿಕೆ ಆಯಿತು. ಆತ ಈ ತನ್ನ ಜೊತೆಗಿದ್ದಂಥ ಸಂತೋಷ್ ಪೈಯೊಟ್ಟಿಗೆ ಅಂದಿನ ಸಚಿವರಾಗಿದ್ದಂತಹ ರಮನಾಥ್ ರೈ ಅವರ ಮನೆಗೆ ಹೋದರು. ರಮನಾಥ್ ರೈ ಅವರಿಗೆ ಗಂಗಾಧರ್ ಪಾಂಗಾಳ್ ಅವರು ಆಕ್ಸಿಡೆಂಟ್ನಲ್ಲಿ ಡೆತ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಗೊತ್ತಿತ್ತು. ರಮನಾಥ್ ರೈ ಅವರು ಬೈಕಂಪಾಡಿ ಈ ಪ್ರದೇಶಕ್ಕೆ ಬಂದರೆ ಅವರನ್ನು ಸುರಿಗೆ ಸ್ವಾಗತಿಸುತ್ತಿದ್ದವರೇ ಗಂಗಾಧರ್ ಪಾಂಗಾಳ್ ಅವರು. ಈ ಭಾಗದಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ಕಾರ್ಯಕರ್ತರು ಆಗಿದ್ದವರು. ರಮನಾಥ್ ರೈ ಅವರಿಗೆ ಅತ್ಯಂತ ಆಪ್ತರಾಗಿದ್ದವರು. ಅಂತಹ ಗಂಗಾಧರ್ ಪಾಂಗಾಳ್ ಅವರನ್ನು ಉಪಾಯದಿಂದ ಕೊಲೆಗೈದಂಥ ಸತೀಶ್ ಬೈಕಂಪಾಡಿಯನ್ನು ಸಂತೋಷ್ ಪೈ ಅವರು ರಮನಾಥ್ ರೈ ಅವರ ಮನೆಗೆ ಕರ್ಕೊಂಡು. ಆಗ ರಮನಾಥ್ ರೈ ಅವರು ಅವರಿಗೆ ಜೋರು ಮಾಡಿದರು, ನೀವು ಇಲ್ಲಿ ಇದ್ದರೆ ಈಗಲೇ ನಿಮ್ಮನ್ನು ಪೊಲೀಸರಿಂದ ಹಿಡಿಸ್ತೇನೆ ಅಂತ ಹೇಳಿದರು. ಅಲ್ಲಿಂದ ಪೇರಿಕಿತ್ತಂತಹ ಸತೀಶ್ ಬೈಕಂಪಾಡಿ ಆಂಧ್ರ ಕಡೆಗೆ ಪರಾರಿಯಾಗಿದ್ದರೆ ಸಂತೋಷ್ ಪೈ ಬೆಂಗಳೂರಿಗೆ ಹೋಗಿದ್ದರು. ಪಣಂಬೂರು ಸಬ್ ಇನ್ಸ್ಪೆಕ್ಟರ್ ಭಾರತಿ ಅವರು ಸತತ ಪ್ರಯತ್ನ ಪಟ್ಟರು, ಸತೀಶ್ ಬೈಕಂಪಾಡಿ ಪತ್ತೆಯಾಗಲಿಲ್ಲ. ಆತ ಮಂಗಳೂರಿನ ಪ್ರಖ್ಯಾತ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಆ್ಯಂಟಿಸಿಪೇಟರಿ ಬೇಲಿಗೆ ಅಪ್ಲಿಕೇಶನ್ ಹಾಕಿದ. ಮಂಗಳೂರಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಆತನಿಗೆ ಆ್ಯಂಟಿಸಿಪೇಟರಿ ಬೇಲ್ ಕೊಟ್ಟಿತ್ತು. ಬೇಲ್ ಪ್ರತಿಯನ್ನು ಹಿಡಿದುಕೊಂಡು ಸತೀಶ್ ಬೈಕಂಪಾಡಿ ಮತ್ತು ಆತನ ಪರ ವಕೀಲರು ಪಣಂಬೂರು ಠಾಣೆಗೆ ಬಂದರು. ಆ ವೇಳೆಗಾಗಲೇ ಸತೀಶ್ ಬೈಕಂಪಾಡಿ ಪಣಂಬೂರು ಠಾಣೆಗೆ ಬಂದಿದ್ದಾನೆ ಎನ್ನುವಂಥ ಮಾಹಿತಿ ಬೈಕಂಪಾಡಿಯ ಮೀನಕಳೆಯದ ಸಾರ್ವಜನಿಕರಿಗೆ ಗೊತ್ತಾಗಿತ್ತು. ಅವರಲ್ಲಿ ಕೆಲವರು ಸ್ಟೇಷನ್ ಕಡೆಗೆ ಹೋಗಿತ್ತು. ಸಬ್ ಇನ್ಸ್ಪೆಕ್ಟರ್ ಭಾರತಿ ಅವರಿಗೆ ಏನೂ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಕಾನೂನು ಪ್ರಕಾರ ಅವರು ಆ್ಯಂಟಿಸಿಪೇಟರಿ ಬೇಲನ್ನು ಎಕ್ಸೆಪ್ಟ್ ಮಾಡಿಕೊಳ್ಬೇಕು, ಆತನನ್ನು ಬಂಧಿಸಬೇಕು ಮತ್ತು ಜಾಮೀನನ್ನು ಬಿಡುಗಡೆ ಮಾಡಬೇಕು. ಯಾಕಂದರೆ ಆ್ಯಂಟಿಸಿಪೇಟರಿ ಬೇಲಲ್ಲಿ ಇರುವ ಕಂಡೀಷನ್ನೇ ಹಾಗೆ, ಆತನನ್ನು ಬಂಧಿಸಬೇಕು, ಸೂಕ್ತ ಭದ್ರತಾ ವ್ಯವಸ್ಥೆ ಮಾಡಿಕೊಂಡು ರಿಲೀಸ್ ಮಾಡಬೇಕಂತ ಹೇಳಿದೆ. ಅದರಿಂದ ಅವರ ಕೆಲಸ ಅಷ್ಟೇ ಇರೋದು. ಆದರೆ ಅದಕ್ಕಿಂತ ಸರಿಯಾಗಿ 1 ವರ್ಷದ ಹಿಂದೆ ಅಂದರೆ 2013ರಲ್ಲಿ ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲ ಗಂಗಾಧರ್ ಹೊಸಬೆಟ್ಟು ಅವರನ್ನು ಇದೇ ರೀತಿಯಾಗಿ ಆಕ್ಸಿಡೆಂಟ್ ಮಾಡಿ ಕೊಲೆಗೈಯಲು ಯತ್ನಿಸಲಾಗಿತ್ತು. ಗಂಗಾಧರ ಹೊಸಬೆಟ್ಟವರು ಮಾರಣಾಂತಿಕವಾಗಿ ಗಾಯಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು 6 ತಿಂಗಳ ಕಾಲ ಕೋಮಾ ಸ್ಟೇಜಿಯಲ್ಲಿ ಇದ್ದರು. ಆ ಘಟನೆಯಲ್ಲಿ ಒಬ್ಬ ಮೃತಪಟ್ಟಿದ್ದ. ಸುರತ್ಕಲ್ ಠಾಣೆಯಲ್ಲಿ 304A ಅಡಿಯಲ್ಲಿ ಕೇಸು ದಾಖಲಾಗಿತ್ತು.
ಆ ಪ್ರಕರಣದಲ್ಲಿ ಅಪಘಾತ ಮಾಡಿದಂಥ ವಾಹನ ಸಿಕ್ಕಿರಲಿಲ್ಲ. ಆದ್ದರಿಂದಾಗಿ ಆ ಪ್ರಕರಣ ತನಿಖೆಯಲ್ಲಿ ಬಾಕಿಯಾಗಿತ್ತು. ಇದು ಸಬ್ ಇನ್ಸ್ಪೆಕ್ಟರ್ ಭಾರತಿ ಅವರಿಗೆ ಗೊತ್ತಿತ್ತು. ಗಂಗಾಧರ್ ಪಾಂಗಲ್ ಅವರನ್ನು ಕೊಲೆಗೈದವರೇ ಗಂಗಾಧರ್ ಹೊಸಬೆಟ್ಟು ಅವರನ್ನೂ ಕೊಲೆಗೈಯಲು ಸಂಚು ಹೂಡಿದ್ದರು ಎನ್ನುವುದು ಸಹ ಮಾಹಿತಿಗಳು ಇತ್ತು. ಆ ಕಾರಣಕ್ಕಾಗಿ ಯಾವಾಗ ಆ್ಯಂಟಿಸಿಪೇಟ್ ಬೇಲ್ ತಗೊಂಡು ಠಾಣೆಗೆ ಬಂದಂಥ ಸತೀಶ್ ಬೈಕಂಪಾಡಿಯನ್ನು ಠಾಣೆಯಲ್ಲಿ ಕುಳ್ಳಿರಿಸಿ ಸುರತ್ಕಲ್ ಠಾಣೆಗೆ ಮಾಹಿತಿ ನೀಡಿ ಆ ಆಕ್ಸಿಡೆಂಟ್ ಕೇಸನ್ನು ರೀಓಪನ್ ಮಾಡುವಂತೆ ಸೂಚನೆ ನೀಡಿ ಸುರತ್ಕಲ್ ಪೊಲೀಸರು ನ್ಯಾಯಾಲಯದಿಂದ ಅನುಮತಿ ಪಡೆದು ಆ ಪ್ರಕರಣವನ್ನು ರೀಓಪನ್ ಮಾಡಿದರು. ಸತೀಶ್ ಬೈಕಂಪಾಡಿಯನ್ನು ಪಣಂಬೂರು ಠಾಣೆಯಲ್ಲಿ ಕಾನೂನು ಪ್ರಕಾರವಾಗಿ ರಿಲೀಸ್ ಮಾಡಿಸಿ ಅಲ್ಲಿಂದ ಸುರತ್ಕಲ್ ಠಾಣೆಗೆ ಕರ್ಕೊಂಡು ಹೋಗಲಾಯಿತು. ಆ ಪ್ರಕರಣದಲ್ಲಿ ಆತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅದರಲ್ಲಿ ಸತೀಶ್ ಬೈಕಂಪಾಡಿ ಜೈಲಿಗೆ ಹೋದ. ಕೆಲವೇ ದಿನಗಳಲ್ಲಿ ಸತೀಶ್ ಬೈಕಂಪಾಡಿಗೆ ನ್ಯಾಯಾಲಯ ಆ ಪ್ರಕರಣದಲ್ಲಿ ಜಾಮೀನು ನೀಡಿತ್ತು. ಈ ಪ್ರಕರಣದಲ್ಲಿಯೂ ಜಾಮೀನು ನೀಡಿದೆ. ಯಾಕಂದರೆ ಆಲ್ರೆಡಿ ಈ ಪ್ರಕರಣದಲ್ಲಿ ಇದನಿಗೆ ಆ್ಯಂಟಿಸಿಪೇಟ್ ಬೇಲ್ ಆಗಿತ್ತು. ಅದ ನಂತರ ರೆಗ್ಯುಲರ್ ಬೇಲ್ ಮಾಡಿಕೊಂಡಿದ್ದು. ಅಲ್ಲಿಂದ ಇಲ್ಲಿಯ ತನಕ ಅಂದರೆ ಸುಮಾರು 12 ವರ್ಷಗಳ ಕಾಲ ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿತ್ತು. ಈ ಮಧ್ಯದಲ್ಲಿ ಸುರತ್ಕಲ್ ಠಾಣೆಯಲ್ಲಿ ದಾಖಲಾಗಿದ್ದ ಆಕ್ಸಿಡೆಂಟ್ ಪ್ರಕರಣ ಕೊಲೆಯತ್ನ ಪ್ರಕರಣವಾಗಿ ಮಾರ್ಪಾಡಾಗಿತ್ತು. ಈ ಬಗ್ಗೆ ಅವರು ಅದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದರು. ತದನಂತರ ಆ ಪ್ರಕರಣ ವಿಚಾರಣೆ ನಡೆಯಿತು ಮತ್ತು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸತೀಶ್ ಬೈಕಂಪಾಡಿ ಮತ್ತು ಆ ವಾಹನದ ಚಾಲಕ ಬಿಡುಗಡೆಗೊಂಡಿದ್ದರು. ಗಂಗಾಧರ್ ಪಾಂಗಲ್ ಕೊಲೆ ಪ್ರಕರಣದ ವಿಚಾರಣೆಗೆ ತಡೆ ಕೋರಿದ್ರು. ಹೈಕೋರ್ಟು ತಡೆ ನೀಡಿತ್ತು. ತದನಂತರ ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಅದನ್ನು ಕಾನೂನು ಹೋರಾಟವನ್ನು ಮುಂದುವರಿಸಿದರು. ರಾಜ್ಯ ಹೈಕೋರ್ಟ್ ನೀಡಿದಂಥ ತಡೆಯನ್ನು ತೆರವುಗೊಳಿಸಲಾಯಿತು. ಮತ್ತು ಮಂಗಳೂರಿನ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯಿತು. ಎಲ್ಲ ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಹಾಜರಾದರು. ಪ್ರಾಸಿಕ್ಯೂಷನ್ ಪರವಾಗಿ ಏನೆಲ್ಲ ಹೇಳಿಕೆಗಳನ್ನು ತನಿಖಾ ಸಂದರ್ಭದಲ್ಲಿ ನೀಡಿದರು ಅದನ್ನು ನ್ಯಾಯಾಲಯದಲ್ಲಿ ಪುನರುಚ್ಚರಿಸಿದರು. ಯಾವ್ಯಾವ ಕಾರಣಕ್ಕಾಗಿ ಗಂಗಾಧರ್ ಪಾಂಗಲ್ ಅವರನ್ನು ಹತ್ಯೆ ಮಾಡಲಾಯಿತು ಎನ್ನುವುದರ ಬಗ್ಗೆ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿದರು. ಪರಿಣಾಮವಾಗಿ ನ್ಯಾಯಾಲಯ 4 ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಒಂದೇ ಪ್ರಕರಣದಲ್ಲಿ 3 ಸಹೋದರರು ಮತ್ತು ಅವರ ಸಹಾಯಕ ಜೀವಾವಧಿ ಶಿಕ್ಷೆಗೆ ಒಳಪಟ್ಟದ್ದು ಅಪರೂಪದ ಪ್ರಕರಣ ಇದಾಗಿದೆ.